ಬಾಯ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಿದ್ದ ರೀಸನಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಇವತ್ತು ನಾನು ಹೊರಟಿರೋದು ಬಂದು ಹೂಡಿ ಹತ್ರ. ಸೊ ನನಗೆ ಮೇಕಪ್ ಆರ್ಡರ್ ಇತ್ತು ಗೃಹ ಪ್ರವೇಶದ್ದು. ಈ ಇವೆಂಟ್ನ ನಾನು ಮುಗಿಸ್ಕೊಡೋಕ್ಕೆ ಒಬ್ಬಳೇ ಹೊರಟಿದ್ದೆ. ಸೊ ಹಾಗಾಗಿ ನನ್ನ ಕಸಿನ್ ಸಿಸ್ಟರ್ ಕೂಡ ನನ್ನ ಜೊತೆ ಬಂದಳು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆನ್ ದ ವೇ ಹೋಗ್ತಾ ನಾವು ಲೊಕೇಶನಲ್ಲೇ ನನ್ನ ಕ್ಲೈಂಟ್ ಮನೆ ಲೊಕೇಶನ್ ಹತ್ರನೇ ಒಂದು ದೇವಸ್ಥಾನ ಇತ್ತು. ನಾವಿವತ್ತು ಕಾರ್ತಿಕ್ ಸೋಮವಾರ ದೀಪ ಹಚ್ಚೋಣ ಸಾಯಂಕಾಲ, ಟೈಮ್ ಮಾಡ್ಕೊಂಡು ಹೋಗಿ ಅಂತ ಮಾತಾಡ್ಕೊಂಬರ್ತಿದ್ವಿ. ಬಟ್ ನಾವು ಹೋಗಿದ ತಕ್ಷಣವೇ ದೇವಸ್ಥಾನ ಸಿಕ್ಕಿದ್ರಿಂದ ಗಾಡಿ ಸೈಡ್ಗೆ ಹಾಕಿ ಫಸ್ಟ್ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ದೀಪ ಹಚ್ಚಿದ್ವಿ. ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ. ಯಾಕಂದರೆ ನಾನು ಕಾರ್ತಿಕ್ ಮಾಸ ಸ್ಟಾರ್ಟ್ ಆದಾಗಿಂದ ಅಂದ್ಕೊಳ್ತಾ ಇದ್ದೆ ಈ ವಾರ ಹೋಗಿ ದೀಪ ಹಚ್ಚಬೇಕು, ಸಂಜೆ ಆದರೂ ಹೋಗಬೇಕು, ಬೆಳಿಗ್ಗೆ ಆದರೂ ಹೋಗಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾಯಿರಲಿಲ್ಲ. ಬಟ್ ಇವತ್ತು ಅಂದ್ಕೊಳ್ದಿರೇ, ಪ್ಲ್ಯಾನ್ ಇಲ್ದಿರೇ ಸಡನ್ನಾಗಿ ದೇವಸ್ಥಾನಕ್ಕೆ ಬಂದ್ವಿ. ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ದೀಪ ಎಲ್ಲ ಹಚ್ಚಾದ್ಮೇಲೆ ದೇವ್ರ ನಮಸ್ಕಾರ ಮಾಡಿಕೊಂಡು ನಾವು ಹೋಗಬೇಕಾಗಿದ್ದ ಲೊಕೇಶನ್ಗೆ ಹೋದ್ವಿ. ಅಲ್ಲಿ ಇನ್ನೂ ಹೋಮ ನಡೀತಿದ್ರಿಂದ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಅಷ್ಟು ಟೈಮಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸ್ನೆಲ್ಲ ಸೆಟ್ ಮಾಡ್ಕೋಬೋದು ಅಂತ ನೋಡ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ನನ್ನ ಪ್ಲೇಸ್ಗೆ ಹೋಗೋಷ್ಟರಲ್ಲಿ ನಮ್ಮ ಕ್ಲೈಂಟ್ ಬಂದರು. ನಮ್ಮ ಕ್ಲೈಂಟಿಗೆ ಫಸ್ಟು ಸ್ಯಾರಿ ಡ್ರೈಪಿಂಗ್ ಮಾಡಿಕೊಂಡು ಹೇರ್ ಸ್ಟೈಲ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಇವತ್ತು ನನ್ನ ಹೆಲ್ಪ್ಗೆ ನನ್ನ ತಂಗಿನೂ ಬಂದಿಲ್ಲ, ಹಾಗೆ ನನ್ನ ಫ್ರೆಂಡು ಬಂದಿರಲಿಲ್ಲ. ಇದು ಸಡನ್ನಾಗಿ ಬುಕ್ಕಿಂಗ್ ಆಗಿದ್ದಂಥ ಈವೆಂಟು. ಸೊ ಹಾಗಾಗಿ ಅವ್ರಿಗೆ ನಾನು ಫಸ್ಟೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. ನನ್ನ ಕ್ಲೈಂಟ್ಗೆ ಸ್ವಲ್ಪ ಪಿಂಪಲ್ಸ್ ತುಂಬಾ ಇತ್ತು, ಅದು ಫುಲ್ ಕವರ್ ಮಾಡಬೇಕಾಗಿತ್ತು. ಅದು ಆಲ್ರೆಡಿ ಮಾರ್ಕ್ಸ್ ಎಲ್ಲ ಪಿಂಪಲ್ ತುಂಬಾ ರೆಡ್ ಆಗಿತ್ತು. ಸೊ ಅದನ್ನೆಲ್ಲ ಕವರ್ ಮಾಡಿಕೊಂಡು ಅವ್ರು ಯಾವ ರೀತಿ ಕೇಳಿದ್ರು ಆ ರೀತಿಯೇ ಮೇಕಪ್ ಮಾಡಿಕೊಟ್ಟೆ. ಸ್ವಲ್ಪ ಅವರು ಬೋಲ್ಡ್ ಐಸ್ ಕೇಳಿದ್ರು, ಅಂದರೆ ಲ್ಯಾಶ್ ಆಗಿರಲಿ, ಐಲೈನರ್ ಆಗಿರಲಿ, ಕಾಜಲ್ ಆಗಿರಲಿ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿದರು. ಅವ್ರು ಕೇಳಿದ ಥರನೇ ನಾನು ಅವ್ರು ಯಾವ ರೀತಿ ಕೇಳಿದ್ರು ಆ ಥರನೇ ಎಲ್ಲ ಪೂರ್ತಿ ಮುಗಿಸ್ಕೊಟ್ಟೆ. ಸೊ ನನಗೆ ಅವ್ರು ಕೊಟ್ಟಿದ್ದು 40 ಮಿನಿಟ್ಸ್ ಅಷ್ಟೇ ಟೈಮು. ಆ 40 ಮಿನಿಟ್ಸಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗಿತ್ತು. ಯಾಕಂದರೆ ಅವ್ರಿಗೆ ಇನ್ನೊಂದು ಪೂಜೆ ಇತ್ತು, ಆ ಪೂಜೆಗೆ ಅವ್ರು ಕೂತ್ಕೋಬೇಕಾಗಿತ್ತು. ಹಾಗಾಗಿ ಸೊ ಹೇರ್ ಸ್ಟೈಲ್ ಮತ್ತು ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಮಗೆ ಸಿಕ್ಕಿದ ಟೈಮಲ್ಲಿ ನಮಗೆ ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೆ ಅಷ್ಟು ಬೆಸ್ಟ್ ನಾನು ಮಾಡಿಕೊಟ್ಟೆ ಅಂತಲೇ ಹೇಳ್ಬೋದು. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋದರು. ಅವ್ರದ್ದಾದ್ಮೇಲೆ ಅವ್ರ ಪಾಪಗೊಂದು ಜಡೆ ಹಾಕಬೇಕಾಗಿತ್ತು. ಅವಳು ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದ್ಲು. ಅವಳ ಜೊತೆ ಕೂತ್ಕೊಂಡು ಸ್ವಲ್ಪ ಅವಳಿಗೊಂದು ಜಡೆ ಹಾಕಿಬಿಟ್ಟು ಮತ್ತೆ ನಾನು ರಿಟರ್ನ್ ಪಾರ್ಲರ್ ಕಡೆಗೆ ಬಂದೆ. ಮನೆಗೆ ಹೋಗಿ ಫಸ್ಟು ತಿಂಡಿ ತಿಂದ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾರ್ಲರಿಗೆ ಬಂದೆ. ಸೊ ಇವತ್ತು ನಾನು ಇನ್ನೊಂದು ಕ್ಲೈಂಟಿಗೆ ಡಿಸೆಂಬರ್ 8 ಎಂಗೇಜ್ಮೆಂಟ್ ಇರೋದ್ರಿಂದ ನಾನು ಅವರಿಗೆ ಒಂದು ಟ್ರಯಲ್ ಮೇಕಪ್ ಮಾಡಬೇಕಿತ್ತು. ಸೊ ಅವ್ರಿಗೆ ಪಿಗ್ಮೆಂಟೆಡ್ ಸ್ಕಿನ್ನು, ಅಂದರೆ ರೆಡ್ ಮಾರ್ಕ್ ಥರ ಇದೆ ಅಲ್ಲಲ್ಲಿ, ಅದು ಪಿಗ್ಮೆಂಟೇಷನ್ನೇ. ಕೆಲವ್ರಿಗೆ ಅದು ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿರುತ್ತೆ, ಇನ್ನು ಕೆಲವರಿಗೆ ರೆಡ್ ಆಗಿ ಕಾಣುತ್ತೆ. ಸೊ ಅವ್ರಿಗೆ ಯಾವ ಥರ ಬೇಕು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಜೊತೆಯಲ್ಲಿ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಾನು ಹೇಳಿದೆ. ನನ್ನ ಕ್ಲೈಂಟ್ ಜೊತೆ ಅವ್ರ ಅಮ್ಮ ಕೂಡ ಬಂದಿದ್ದರು. ಸೊ ನಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡಿ ಪ್ರೈಸ್ ಎಲ್ಲ ಕೇಳಿಕೊಂಡು ಮಾತಾಡ್ಬಿಟ್ಟು ಹೋಗೋಣ ಅಂತ ಅವ್ರ ಅಮ್ಮ ಬಂದಿದ್ದು. ಸೊ ಅವರು ನನ್ನ ಜೊತೆ ಮಾತಾಡ್ತಾ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಇದೇ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡಿಸ್ತಾ ಇರೋದು. ಸೊ ನಂಗೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ, ಹೆವಿಯಾಗೇ ಬೇಕು ಮೇಕಪ್ ಕೂಡ, ಆದರೆ ನನ್ನ ಸ್ಕಿನ್ ಕೂಡ ಏನೂ ಆಗಬಾರ್ದು ಅಂತ ಹೇಳ್ತಾಯಿದ್ರು. ನಾನು ಅವ್ರು ಏನು ಹೇಳಿದ್ರು ಅವ್ರು ಹೇಳಿದ ಥರನೇ ಮಾಡಿಕೊಡ್ಬೇಕಾಗಿತ್ತು. ಟ್ರಯಲ್ಗೂ ಕೂಡ ಅಷ್ಟೇ, ನಾವು ಯಾವುದು ನಾರ್ಮಲಾಗಿ ಬ್ರೈಡ್ಸ್ಗೆ ಯೂಸ್ ಮಾಡ್ತೀನಿ ಅದೇ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟ್ ಇದೆಲ್ಲ ಆದಮೇಲೆ ಸ್ಕಿನ್ ಪ್ರೆಪ್ ಮಾಡಿಕೊಂಡೆ. ಸ್ಕಿನ್ಗೆ ಮಾಯ್ಶ್ಚರೈಸರು, ಟೋನರು ಎಲ್ಲ ಹಾಕಿ ಸ್ಕಿನ್ನ ಫಸ್ಟು ಪ್ರೆಪ್ಪಿಂಗ್ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಸ್ಕಿನ್ಗೆ ಅವ್ರ ಸ್ಕಿನ್ ಯಾವ ಥರ ಇದೆ ಇವಾಗ ಪ್ರೆಸೆಂಟ್ ಸಿಚುವೇಶನ್, ಅವರು ಡೈಲಿ ರೆಗ್ಯುಲರಾಗಿ ಏನು ಯೂಸ್ ಮಾಡಬೇಕು ಅಂತ ಅವ್ರಿಗೆ ಸ್ವಲ್ಪ ಸಜೆಷನ್ ಕೂಡ ಮಾಡಿದೆ. ನಾನಿಲ್ಲಿ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಬಿಟ್ಟಿರ್ತೀನಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಾವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಅದು ನೀಟಾಗಿ ಸೆಟಲ್ ಆಗಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಾಗೂ ಸ್ವಲ್ಪ ಟೈಮ್ ಕೊಟ್ಟು ಮಾಡೋದ್ರಿಂದ ಮೇಕಪ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಟೋನರು, ಮಾಯ್ಶ್ಚರೈಸರು ಮತ್ತು
ಪ್ರೈಮರು ಎಲ್ಲ ಹಾಕ್ಕೊಂಡಾದಮೇಲೆ ನಾವು ಹೇಗೆ ಮೇಕಪ್ನ ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಕಪ್ ಯಾವ ರೀತಿ ಬರುತ್ತೆ ಅಂತ. ಎಲ್ಲೆಲ್ಲಿ ಅವ್ರಿಗೆ ಡಾರ್ಕ್ ಸರ್ಕಲ್ಸ್ ಇದೆ ಮತ್ತು ಎಲ್ಲೆಲ್ಲಿ ಅವ್ರಿಗೆ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನಾನು ಕರೆಕ್ಟರ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಹೈಡ್ ಮಾಡಿದೆ. ಅದಾದಮೇಲೆ ನಾನು ಅವ್ರಿಗೆ ಸೂಟಬಲ್ ಆಗೋಂಥ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತೀನಿ. ಇದೀಗ ಒಂದು 1/2% ಅಷ್ಟೇ ಆಗಿರೋದು, ಜಸ್ಟ್ ಇವಾಗಲೇ ಸ್ಟಾರ್ಟ್ ಮಾಡಿದ್ದಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ಮಾಡೋವಾಗ ಟೈಮ್ ತೊಗೊಂಡು ಮಾಡಿದ್ರೆ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅವರು ಡ್ರೆಸ್ ಯಾವ್ದು ಹಾಕೊಂಬಂದಿದ್ದಾರೆ ಅಂದರೆ ನಾರ್ಮಲಾಗಿ ಟೀ ಶರ್ಟ್ ಪ್ಯಾಂಟ್ ಹಾಕೊಂಬಂದಿದ್ದಾರೆ. ಈ ಬಟ್ಟೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಟ್ರಯಲ್ಗೆ ಹೋದಾಗ ನಾವು ಯಾವ ಡ್ರೆಸ್ ಮೇಲೆ ಮೇಕಪ್ ಮಾಡ್ಕೊಂಡಿರ್ತೀವಿ ಆ ಡ್ರೆಸ್ಸಲ್ಲಿ ಒಂದೊಂದು ಸತಿ ಅದು ನಮ್ಗೆ ಸೂಟ್ ಆಗ್ತಿಲ್ಲ ಅಂತಲೇ ಅನಿಸುತ್ತೆ. ಬಟ್ ಅದಾದಮೇಲೆ ಅವ್ರು ಡ್ರೆಸ್ ಚೇಂಜ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಸೊ ಸ್ವಲ್ಪ ಹೆವಿಯಾಗೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಅವ್ರಿಗೇನು ಅನ್ನಿಸ್ಲಿಲ್ಲ. ಅಂದರೆ ಕೆಲವರು ಇದನ್ನು ಹಾಕ್ತಾ ಇರೋವಾಗ ಅಂತಾರೆ ತುಂಬಾ ಜಾಸ್ತಿ ಆಯಿತು ಫೌಂಡೇಶನ್ನು, ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಬಟ್ ಇವ್ರು ಕೇಳಿದ ಥರನೇ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ಒಂದು 10 to 15 ಮಿನಿಟ್ಸಲ್ಲಿ ನೀಟಾಗಿ ಸೆಟಲ್ ಆಗುತ್ತೆ ಅಂತ ಹೇಳಿದೆ ನಾನು. ಐ ಮೇಕಪ್ ಕೂಡ ಮಾಡಿಕೊಂಡೆ. ಐ ಮೇಕಪ್ಪೂ ಅಷ್ಟೇ ಅವ್ರಿಗೆ ಐಸು ತುಂಬ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ನಾನು ಅವ್ರಿಗೆ ನೀಟಾಗಿ ಬೇರೆ ಥರನೇ ಕ್ರಿಯೇಟ್ ಮಾಡಬೇಕಾಗಿತ್ತು. ಸ್ವಲ್ಪ ಐಸು ದೊಡ್ಡದಾಗಿ ಕಾಣೋ ಥರ ನಾನು ಅವ್ರಿಗೆ ಐ ಮೇಕಪ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಆ ಲುಕ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ. ಸೊ ನನಗನ್ನಿಸ್ತಿತ್ತು ಅವ್ರಿಗೆ ಮೇ ಬಿ ಇಷ್ಟ ಆಗುತ್ತೆ ಅಂತ. ಅವರಮ್ಮ ಸ್ವಲ್ಪ ಹೊತ್ತಾದಮೇಲೆ ನೋಡಿದಾಗ ಹೇಳಿದ್ರು, ಓಕೆನಾ ತುಂಬ ಹೊತ್ತು ಇದು ಸ್ಟೇ ಆಗುತ್ತಾ ಅಂತ ಕೇಳಿದ್ರು ಪಾಪ ನನ್ನನ್ನು. ಯಾಕಂದರೆ ಅವ್ರಿಗೆ ಲಾಸ್ಟ್ ಟೈಮ್ ಅವ್ರ ಮಗಂದು ಎಂಗೇಜ್ಮೆಂಟಲ್ಲಿ ಮೇಕಪ್ ಮಾಡಿಸ್ಬಿಟ್ಟು ಅದೇನೋ ಅವ್ರಿಗೆ ಸೆಟ್ ಆಗಿರಲಿಲ್ಲ ಅಂತೆ. ಹಾಗಾಗಿ ಅವ್ರಿಗೆ ಡೌಟ್ಸ್ ಇರುತ್ತಲ್ವ, ಅವ್ರು ಯಾವ ಡೌಟ್ಸ್ ಕೇಳಿದ್ರು ನಾವು ಕ್ಲಿಯರ್ ಮಾಡಲೇಬೇಕು. ಇದೆಲ್ಲ ಆದಮೇಲೆ ಫ್ರಂಟ್ ಹೇರ್ ಸ್ಟೈಲ್ ಯಾವ ರೀತಿ ಮಾಡಬೇಕು ಅಂತ ಕೂಡ ಅವರು ನನಗೆ ಮುಂಚೆನೇ ಕೇಳಿದ್ರು. ಸೊ ಯಾವ ರೀತಿ ಅಂತ ನಾನು ಮಾಡಿ ತೋರಿಸ್ದೆ. ಫಸ್ಟೇ ಫಿಕ್ಸ್ ಮಾಡಿಕೊಂಡ್ರು ಫ್ರಂಟ್ ಇದೇ ಥರ ಬೇಕು ಅಂತ. ಅವತ್ತಿನ ದಿನ ಸ್ವಲ್ಪ ಅರೆಬರೆ ಅಥವಾ ಅರ್ಜೆಂಟಲ್ಲಿ ಯಾವ ಥರನೂ ಮಾಡೋದು ಬೇಡ ಅಂತ ಮನೆಗೆ ಹೋಗಿ ಒಂದು ಡ್ರೆಸ್ ಹಾಕಿ ಫೋಟೋ ಕಳಿಸಿದ್ರು. ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ರಿಯೋ ಬಂದ ತಕ್ಷಣ ನನ್ನ ವಾಕಿಂಗ್ ಕರ್ಕೊಂಡು ಹೋಗು ಅಂತ ನಿಂತ್ಕೊಂಡ. ಇವತ್ತು ನಮ್ಮ ಮನೇಲಿ ಬ್ರಹ್ಮಕಮಲ ಹೂ ಕೂಡ ಬಿಟ್ಟಿತ್ತು. ಗಿಡ ಹಾಕಿ ತುಂಬಾ ವರ್ಷ ಆಗಿತ್ತು. ಇದೇ ಫಸ್ಟ್ ಟೈಮ್ ಹೂ ಬಿಟ್ಟಿದೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.